ಹಾಯ್ ಗೈಸ್, ನಮಸ್ಕಾರ. ಕೊಟರವೇಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಹೇಳಕ್ ಬಂದಿರೋ ಸಿನಿಮಾದ ಹೆಸರು ಸೂಪ್ ಫ್ರಮ್ ಸೂಪ್, ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಒನ್ ಆಫ್ ದ ಬೆಸ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ ರಾಜ್ಬಿ ಶೆಟ್ಟಿ ಅವರ ಪ್ರೊಡಕ್ಷನ್ ಹೌಸ್ ಇಂದ, ಲೈಟರ್ ಬುದ್ಧ ಇದರಿಂದ. JP ತುಮಿನಾಡನವರು ಡೈರೆಕ್ಷನ್ ಮಾಡಿರುವಂತ ಸಿನಿಮಾ. ಈ ಸಿನಿಮಾನ ನಿನ್ನೆ ನಾವು ನೈಟ್ ಶೋ 9:50ಗೆ ಗರುಡ ಮಾಲ್ಗೆ ನೋಡಕ್ಕಂತ ಹೋಗಿದ್ವಿ. ಬರೀ ಎರಡೇ ಸೀಟ್ ಇತ್ತು. ಎರಡೆರಡು ಸೀಟನ್ನ ಏನೋ ಸಿಗತ್ತೋ ಸಿಗಲ್ಲೋ ಅಂತ ಓಡೋಗಿದ್ವಿ. ಯಾಕಂದ್ರೆ ಒಂದೊಂದು ಬುಕ್ ಮಾಡಕ್ ಆಗ್ತಿರ್ಲಿಲ್ಲ. ಅಲ್ಲಿ ಹೋಗಿ ಡೈರೆಕ್ಟ್ ಮಾಡಕ್ ಹೋಗ್ಬೇಕಿತ್ತು. ಅಲ್ಲೋಗಿ ಮಾಡ್ಕೊಂಡಿದಂತೂ ಸೀಟ್ ಸಿಕ್ತು. 10 ನಿಮಿಷ ಲೇಟಾಗಿ ಹೋದ್ವಿ ಸಿನಿಮಾಗೆ. ಜಸ್ಟ್ ಶುರುವಾಗಿತ್ತು ಅಷ್ಟೇ, ಅಡ್ವರ್ಟೈಸ್ಮೆಂಟ್ ಎಲ್ಲ ಮುಗಿದು. ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡ್ಕೊಂಬರೋಣ. ಹೆಂಗಿದೆ ಫಿಲ್ಮ್? ಫಸ್ಟ್ ಆಫ್ ಅಂತೂ ಫುಲ್ ಜೋಕ್ಸ್, ನಕ್ಕಿ ಸಾಕಾಯ್ತು. ಈಗ ಇಂಟ್ರೋಲ್ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಬಂದು. ಬಾಯ್ ಮಾಡಿ. ಎಂತ ಅವಸ್ಥೆ ಮಾರ್ರೆ, ಎತ್ತೇಳಿ ಒಮ್ಮೆ. ಹೇಳಿಕೆ ನನಗೆ ಸ್ವಲ್ಪ ಆಗೋದಿಲ್ಲ. ಕುಡುಕನ್ ಪಾರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಯಾವ ತರ ಅಂದ್ರೆ ರಿಯಲ್ ಆಗಿ ಆ ಕುಡುಕರು ಮಾಡಿದ ತಕ್ಷಣ ಕಾಮಿಡಿ ಮಾಡ್ಬೇಕು, ಡೈಲಾಗ್ ಹೊಡಬೇಕು, ಆ ಬಾಯಿ ತಿರ್ಸೋದು, ಮೂಗು ಕಣ್ಣು ಆಕ್ಷನ್ ಮಾಡೋದೆಲ್ಲ ನೋಡಿದ್ರೆ ಹೊಟ್ಟೆ ಹುಣ್ಣಾಗೋ ತರ ನಗ್ತೀರ. ಒಂದೇ ಒಂದು ಸೊಂಟದ ಕೆಳಗೆ ಮಾತಾಡುವಂತ ಕಾಮಿಡಿ ಇಲ್ಲ, ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲ. ಬರೀ ಅವ್ರ ಆಕ್ಷನ್, ಡೈಲಾಗ್, ಟೈಮಿಂಗ್ ಪ್ರೆಸೆನ್ಸ್, ಆ ಟೈಮಲ್ಲಿ ಬಿಡುವಂತ ಡೈಲಾಗ್ಗಳೇ ನಿಮ್ಗೆ ಹೊಟ್ಟೆ ಹುಣ್ಣಾಗೋ ನಗಾಡ್ಸುತ್ತೆ. ಆ ತರ ಇದೆ. ಇನ್ನೆಲ್ಲದಕ್ಕಿಂತ ಮೇನ್ ಆಗಿ ಈ ಸಿನಿಮಾದಲ್ಲಿ ನಿಮಗೆ ಕೊನೆ ತನಕ ನೆನ್ಪಿಟ್ಕೊಳ್ಳೋದು ಬಾವ ಬಂದನೋ ಬಾವ ಬಂದನೋ ಅನ್ನೋ ಹಾಡಂತೂ ನೀವು ಹಾಡ್ತಾನೆ ಇರ್ತೀರಾ. ಅಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಉಡುಪಿ ಕುಂದಾಪುರ ಸೈಡ್ ಮೆಹಂದಿ ಹೆಂಗ್ ಪ್ರೋಗ್ರಾಮ್ ಮಾಡ್ತಾರೆ, ಮೆಹಂದಿ ಪ್ರೋಗ್ರಾಮ್ ಅಲ್ಲಿ ಯಾವ ತರ ಡ್ರಿಂಕ್ಸ್ ಇಟ್ಟಿರ್ತಾರೆ, ಡ್ರಿಂಕ್ಸ್ ಇಟ್ಟಾಗ ಯಾವ್ಯಾವ ತರ ಜನ ಬರ್ತಾರೆ. ತುಂಬಾ ಶಿಸ್ತಾಗಿ ಬರೋಂಥ ಜನ ಎಷ್ಟು ಜನ, ಅದರಲ್ಲೂ ಪನ್ನಿಯಾಗಿರೋ ಎಷ್ಟು ಜನ, ಲಾಸ್ಟ್ ಶಿಸ್ತು ಅಂತ ಲಾಸ್ಟ್ ಟೈಟ್ ಹಾಕೊಂಡು ಕುಡ್ಕೊಂಡು ಮನೆ ಹೋಗೋರು ಎಷ್ಟು ಜನ. ಅದರಲ್ಲೂ ಮನೆ ಒಳಗೆ ಮಕ್ಳ ಸಂತಿ ಗಲಾಟೆ ಮಾಡೋರು ಒಬ್ರು ಮುದುಕರು ಇರ್ತಾರೆ, ಏಜ್ ಆದ ಪರ್ಸನ್. ಮಕ್ಳ ಸಂತಿಗೆ ಮಕ್ಳ ಹೈ ಅಂತ ಹೇಳ್ಕೊಂಡು ಇಂಥವ್ರೆಲ್ಲ ಇರ್ತಾರೆ. ಸೊ ಅದನ್ನೆಲ್ಲ ಎಷ್ಟು ನೀಟಾಗಿ ತೋರಿಸಿದ್ರೆ ಈ ಸಿನಿಮಾದಲ್ಲಿ ಸಖತ್ ಖುಷಿ ಆಯ್ತು. ಇದು ಪ್ರತಿಯೊಬ್ಬ ಆಡಿಯನ್ಸ್ಗೂ ರೀಚ್ ಆಗುವಂತ ಸಿನಿಮಾ. ನಿಜವಾಗ್ಲೂ ಹೇಳ್ತೀನಿ, ಫುಲ್ ಟೆನ್ಷನ್ ಫ್ರೀ ಮಾಡ್ಕೊಳ್ಳಿ. ಏನಿಲ್ಲ, ದುಡ್ಡೇನು ಖರ್ಚಿಲ್ಲ. ಬಟ್ ನೀವು ಹೋಗಿದ್ದಕ್ಕೆ ಲಾಸ್ಟ್ ನಂಗೆ ಬಂದು ಥ್ಯಾಂಕ್ಸ್ ಹೇಳ್ತೀರಾ. ಸಕ್ಕದಾಗಿದೆ ಕಣ ಸಿನಿಮಾ. ನೋಡಿ ಖುಷಿಯಾಗಿ ಬಂದ್ಬಿಟ್ಟು ಹೇಳಿ. ನಮ್ಮ ವೈಫ್ ಅಂತೂ ಈ ಸಿನಿಮಾ ಇಷ್ಟು ನೈಟ್ ಅದೇ ಕರ್ಕೊಂಡು ಹೋಗ್ತಿದ್ದೆ. ಗಡ್ಬಿಡಿಯಲ್ಲಿ ಏನಕ್ಕೆ ಅಂತ ಹೇಳ್ಕೊಂಡು ಬೈಕಲ್ಲಿ ಬಂದಿದ್ಲು. ಪಿಕ್ಚರ್ ಒಂದು ಹಾಫ್ ಆದ ತಕ್ಷಣ ಸೂಪರ್ ಅಡ್ಡಾಡ್ ಬಿದ್ದು ನೆಗೆಡ್ತಿದ್ಲು. ಸೀಟ್ ಮೇಲೆ ಕುತ್ಕೊಂಡೆಲ್ಲ ನೆಗೆಡ್ತಾ ಇದ್ಲು. ಸೊ ಅಷ್ಟೊಂದು ಚೆನ್ನಾಗಿದೆ ಸಿನಿಮಾ. ರಾಜ್ಬಿ ಶೆಟ್ಟಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಹೊಸ ಟೀಮ್ ತಗೊಂಡ್ಬಂದಿದ್ರ. ಈ ಸಿನಿಮಾ ಮತ್ತೊಂದು ಹೇಳ್ತೀನಿ ಕೇಳಿ. ವಿಜುವಲ್ಸ್ ಎಷ್ಟು ಚೆನ್ನಾಗಿ ವಿಜುವಲ್ಸ್ ಇಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳು, ಹೊಸ BGM ಕೊಟ್ಟಿರೋರು ಎಂತ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, BGM ಅಲ್ಲ, ವಿಜುವಲ್ಸ್ ಆಗ್ಲಿ, BGM. ಇನ್ನು ಎಲ್ಲದಕ್ಕಿಂತ ಈ ಸಿನಿಮಾ ಮೇನ್ ಅಂದ್ರೆ ಬರವಣಿಗೆ. ಎಂತ ಚಂದ ಬರವಣಿಗೆ, ಚಿತ್ರಕಥೆ ಎಷ್ಟು ಸಖತ್ತಾಗಿದೆ. ವಾವ್ ಅನಿಸ್ಬೇಕು. ಒಂದೊಂದು ಫ್ರೇಮ್ಸ್ ಹೆಂಗ್ ಹಿಡಿದಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹಿಡಿದಿದ್ದಾರೆ ಈ ಫ್ರೇಮ್ನ. ಚಿತ್ರಕಥೆ ಆಗ್ಲಿ, ಬರವಣಿಗೆ ಆಗ್ಲಿ, ಸಾಂಗ್ಸ್ ಆಗ್ಲಿ ಎಷ್ಟು ಸಖತ್ತಾಗಿದೆ ಅಂದ್ರೆ ಬಹಳ ಇಷ್ಟ ಆಯ್ತು. ಕ್ಯಾಮ್ರಾಮ್ಯಾನ್ ವರ್ಕ್ ಆಗ್ಲಿ, ವಾವ್ ಅನಿಸ್ಬೇಕು. ಈ ಒಂದು ಹಳ್ಳಿ ಸಿನಿಮಾ ಹಿಡ್ಕೊಂಡು ಇಷ್ಟೊಂದು ಚೆನ್ನಾಗಿ ಮಾಡಿದಾರ ಅಂತ. ಅಂಡ್ ರಾಜ್ಬಿ ಶೆಟ್ಟಿ ಬರುವಾಗಲೂ ನಗೆಡ್ತೀರಾ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲೂ ಅವ್ರನ್ನ ಅಷ್ಟೊಂದು ನಗ್ಸ್ಬಿಡ್ತಾರೆ ನಿಮ್ನ. ಅವ್ರ ಆಕ್ಷನ್, ಅವ್ರು ಮಾಡುವಂತದೆಲ್ಲ ರೀತಿ ಎಲ್ಲ ನೋಡ್ಬಿಟ್ರೆ, ಓಡೋದ್ ರೀತಿ ಎಲ್ಲ ನೋಡ್ಬಿಟ್ರೆ ನೀವು ಹುಚ್ಚಿನ ತರ ನಗೆಡ್ಬಿಡ್ತೀರಾ. ಅಂಡ್ ಹಂಗೆ ಅದರಲ್ಲೂ ಒಂದಿಷ್ಟು ಅಂಶಗಳನ್ನು ಇಟ್ಟಿದ್ದಾರೆ, ಮೆಸೇಜ್ಗಳನ್ನ. ರಿಲೇಷನ್ ಸಂಬಂಧಗಳಲ್ಲಿ ಹೆಂಗ್ ಇರಬೇಕು, ಊರ್ನೂರು ಜನ ಹೆಂಗಿರ್ಬೇಕು, ಹೆಂಗ್ ಒಗ್ಗಟ್ಟಾಗಿರ್ಬೇಕು. ಹಂಗೆ ಆ ಊರಲ್ಲೂ ಒಗ್ಗಟ್ಟಲ್ಲಿರುವಾಗ್ಲೂ ಯಾರೋ ಒಬ್ಬನೇ ತುಂಬಾ ಹೆಸರು ಹೋಗ್ತಿರತ್ತೆ, ಕಡಿಮೆ ಹೆಸರು ಕೆಲವ್ರು ಬರುತ್ತೆ. ಆದ್ರೂ ಸಹಿಸ್ಕೊಂಡು ಅದನ್ನ ಹೆಂಗ್ ಹೋಗ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಮೆಸೇಜ್ ನೀವು ತಗೊಳ್ತಿರೋ ಬಿಡ್ತಿರೋ, ಇದ್ದಷ್ಟು ಹೊತ್ತು ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತೀರಾ. ಪ್ಲೀಸ್ ಹೋಗಿ ಸಿನಿಮಾ ನೋಡಿ, ಗೆಲ್ಸಿ ಈ ಸಿನಿಮಾನ. ಸೂಪ್ ಫ್ರಮ್ ಸೂಪ್, ಸುಲೋಚನಾ ಫ್ರಮ್ ಸೋಮೇಶ್ವರ. ಯಾಕೆ ಸುಲೋಚನಾ ಫ್ರಮ್ ಸೋಮೇಶ್ವರ? ಹೋಗಿ ಸಿನಿಮಾದಲ್ಲಿ ನೋಡಿ. ಇದ್ರ ಹಂಗೆ ಅಲ್ಲಲ್ಲಿ ಒಂಥರ ಹಾರರ್ ಟ್ವಿಸ್ಟ್ ಇದೆ. ಸಖತ್ತಾಗಿದೆ ಸಿನಿಮಾ. ಎಂಜಾಯ್ ಮಾಡಿ. ನನಗಂತೂ ಬಹಳ ಖುಷಿ ಆಯ್ತು. ಒನ್ ಆಫ್ ದ ಬೆಸ್ಟ್ ಫಿಲ್ಮ್. 100% ಈ ಸಿನಿಮಾದಲ್ಲಿ ಇರೋರಿಗೆ ಎಲ್ಲರಿಗೂ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಅವ್ರ ಆಕ್ಟಿಂಗ್ಗೆ ರಾಜ್ಯ ಪ್ರಶಸ್ತಿ ಬಂದೇ ಬರುತ್ತೆ. ಇದು 100% 5 ಲ್ಯಾಂಗ್ವೇಜ್ಗೂ ರಿಲೀಸ್ ಆಗುತ್ತೆ. ಡಿಮ್ಯಾಂಡ್ ಮಾಡಿ ತಗೊಂಡು ಈ ಸಿನಿಮಾ ಹಿಟ್ ಮಾಡ್ತಾರೆ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಓಕೆ ಗೈಸ್, ಅಲ್ಲಿ ತನಕ ಬಾಯ್, ಸಿಗೋಣ. ವಿಶ್ಲೇಷಣಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ ನಾವು ಈ ಊರಿನವರಾಗಿದ್ದುಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಎದುರಿಸಬೇಕಾಗಿದೆ. ಅದಕ್ಕಾಗಿ ನಾವೊಂದು ಸಮಿತಿಯನ್ನು ರಚಿಸಬೇಕು. 1985ರಲ್ಲಿ ನಾವು ಎಂತ ಇದ್ರವೇನ ಸೋಮೇಶ್ವರಕ್ಕೆ ಹೋಗ್ಲಿಕ್ಕೆ ಒಂದು 4 ಜನ ಬೇಕು. ಅದಕ್ಕೆ ನಾವಿಲ್ಲಿ ಬಂದು ಸೇರಿರುವುದು.